ಮಲ್ಕೋಗಿ ಮುದೇವಿ ಇಟ್ಕಿಟ್ಕೊಂಡಲ್ಲಿ ಥೂ ಏನು ಆಡ್ತಾರ ಗುರು ಮುಂಬೈ ಇಂಡಿಯನ್ಸ್ ಅವರು. ನನಗೆ ಮುಂಬೈ ಇಂಡಿಯನ್ಸ್ ಬ್ಯಾನ್ ಅಲ್ಲ, ನನಗೆ ಕಣ್ಣಲ್ಲಿ ಅಳು ಗೊತ್ತಾಯ್ತು ಇವ್ರು ಆಡ್ತಿರೋ ಉಟ್ಟು ನೋಡ್ತು ಅಂತ. ಮುಂಬೈ ಇಂಡಿಯನ್ಸ್ ಬ್ಯಾನ್ಸ್ಗಳು ನೆನೆಸ್ಕೊಂಡ್ರೆ ನನಗೆ ನಿಜವಾಗ್ಲೂ ನನಗೇ ಅಳಬೇಕು ಅಂತ ಅನ್ನಿಸ್ತೆ. ಮುಂಬೈ ಇಂಡಿಯನ್ಸ್ನ ಅವಸ್ಥೆ ನೆನೆಸ್ಕೊಂತು ಅಂದರೆ ಔಟ್ ಆಫ್ ದ ಟೂರ್ನಮೆಂಟ್ ಮಾಮ್. ಹೌದು, ಔಟ್ ಆಫ್ ದ ಟೂರ್ನಮೆಂಟು ಅಫಿಷಿಯಲಿ ಆಗಿಲ್ಲ, ಬಟ್ ಆದರೂ ಅನ್ಅಫಿಷಿಯಲಿ ಔಟ್ ಆಫ್ ದ ಟೂರ್ನಮೆಂಟ್ ಇವತ್ತು. ಇನ್ನೂ ಪಾಸಿಬಿಲಿಟಿ ಮ್ಯಾಥಮೆಟಿಕಲಿ ಇರ್ಬೋದು, ಬಟ್ 6 ಮ್ಯಾಚ್ ಆಲ್ರೆಡಿ 4 ಟಾಪ್ 4 ಟೀಮ್ಸ್ಗಳು 6 ಮ್ಯಾಚ್ ಆಗಿದೆ ಆಲ್ರೆಡಿ. ಇನ್ನೊಂದೊಂದು ಮ್ಯಾಚ್ ಗೆಲ್ದಿಲ್ವ ಟಾಪ್ 4 ಇರುವಂಥ ಟೀಮ್ಗಳು ಪಕ್ಕ ಗೆಲ್ತಾರೆ ಇರೋಂಥ ಮ್ಯಾಚಲ್ಲಿ. ಸೊ 7 ಮ್ಯಾಚ್ ಎಲ್ಲ ಗೆದ್ದು ಕ್ವಾಲಿಫೈ ಆಗುವಂಥ ಸೀನೇ ಇಲ್ಲ ಅಲ್ಲಿ ಬಿಡು. ಇವ್ರು ಪಕ್ಕ ಔಟ್ ಆಫ್ ದ ಟೂರ್ನಮೆಂಟ್ ಅಂತ ಅನ್ಕೊಳ್ಳಿ. ಇವ್ರು ಇರೋಂಥ ನೆಟ್ ರನ್ ರೇಟ್ ನೋಡ್ತು ಅಂತಂದರೆ ಮುಂಬೈ ಇಂಡಿಯನ್ಸ್ ಗಾನ್ ಕೇಸು. ನಾನು ಅನ್ಕೊಂಡಿದ್ದೆ ಟೂರ್ನಮೆಂಟ್ ಸ್ಟಾರ್ಟಾಗಿನ ಮುಂಚೆ ಮುಂಬೈ ಇಂಡಿಯನ್ಸ್ ಪಕ್ಕ ಕ್ವಾಲಿಫೈ ಆಗುತ್ತೆ, ಒಂದು ಟೀಮು ಪಕ್ಕ ಇದು ಎಂಟ್ರಿ ಕೊಡ್ತೀವಿ. ಎಷ್ಟು ಜನ ಪ್ರಿಡಿಕ್ಟ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ ಕ್ವಾಲಿಫೈ ಆಗ್ತಾರೆ ಅಂತ. ಬಟ್ ಬಿಗ್ 0ನ ಸುತ್ತಬಿಡಿದ್ರೆ ಎಲ್ಲರ ನಂಬಿಕೆಗೆ ಬಗ್ನ ಆಗೋಗ್ಬಿಡ್ತು ಮುಂಬೈ ಇಂಡಿಯನ್ಸ್ ಅವ್ರದ್ದು ಇವತ್ತೆಲ್ಲ. ಏನು ಆಡ್ತಾವ್ರೆ. CSK ಏನೋ ಬ್ಲೇಮ್ ಮಾಡೋ ಅಗತ್ಯತೆ ಇಲ್ಲ, ಇವರೇ ಡಬ್ಬಾ ಥರ ಆಡ್ತಾರಲ್ಲ ಮುಂಬೈ ಇಂಡಿಯನ್ಸ್ ಅವರು. CSK ಗೊತ್ತವ್ರು ಸ್ಲೋ ಆಗಿ ಆಡ್ತಾರೆ ಅಂತ. CSK ಇನ್ನೊಂದು ಸ್ವಲ್ಪ ಬೇಗನೆ ಮುಗಿಸಿರ್ಬೋದಾಗಿತ್ತು ಈ ಗೇಮ್ನ, ಯಾಕಂದರೆ 2 ವಿಕೆಟ್ನ ಕಳ್ಕೊಂಡು ಇವರು ಅಷ್ಟು ಟುಕು ಆಡುವ ಅವಶ್ಯಕತೆ ಇರಲಿಲ್ಲ. ಹೌದು, ಇನ್ನೊಂದು ಸ್ವಲ್ಪ ಬಾಟಮ್ ಬಂದಾಗ ಸ್ವಲ್ಪ ಚೆನ್ನಾಗಿ ಫಿನಿಶ್ ಮಾಡಿದ್ರು, ಬಟ್ ಇನ್ನೂ ಫಾಸ್ಟಾಗಿ ಫಿನಿಶ್ ಮಾಡಿರ್ಬೋದಾಯಿತು CSK ಅವ್ರು. ಏನು ವಿಕೆಟ್ ಏನು ಪಟಾನ ಏನು ಉದುರ್ಕೊಂಡು ಹೋಗಿಲ್ಲ. ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಬ್ಯಾಟಿಂಗ್ ನಾನು ಎಕ್ಸ್ಪೆಕ್ಟ್ ಮಾಡಿದೆ CSKಯಿಂದ. ಅವರು ಕೂಡ ಒಂಥರ ಅಳು ಬರೋ ಥರನೇ ಆಡಿದ್ರು. ಒಟ್ಟಲ್ಲಿ CSK ಮ್ಯಾಚ್ ಏನೇ ಆಗಲಿ ಒಂಥರ ಬೋರಿಂಗ್ ಇರ್ತದೆ ಗುರು. ಲಾಸ್ಟ್ ಮ್ಯಾಚು ಬೋರಿಂಗ್, ಈ ಮ್ಯಾಚು ಬೋರಿಂಗ್. CSK ಅಂದ್ರೆ ಬೋರಿಂಗು, ಹೊಡೆಸ್ತಾರೆ ಗುರು CSK ಅವರು. ಹೌದು, ಗೆದ್ದಿರ್ಬೋದು ಇವತ್ತು. ಏನು ಗುರು ಬರೀ CSK ಅಂದರೆ ಬರೀ ನೆಗೆಟಿವೇ ಹೇಳ್ತೀಯ, ಪಾಸಿಟಿವ್ ಹೇಳಮ್ಮ ಅಂತ. ಹೌದು, ಗೆದ್ದಿರೋದು ಪಾಸಿಟಿವೇನೇ, ಬಟ್ ಬೋರ್ ಹೊಡಿಸ್ತಾರಲ್ಲ ಅದು ನೆಗೆಟಿವ್. ಲಾಸ್ಟ್ ಮ್ಯಾಚು ಬೋರ್ ಹೊಡಿಸಿಲ್ವಾ, ಈ ಮ್ಯಾಚು ಬೋರ್ ಹೊಡಿಸಿಲ್ವಾ, ಹೊಡ್ಸೋರು ತಾನೇ ಬೋರ್ನ. ಏನು RCB ಹೊಡಿಸಿಲ್ವಾ ಅಂತ ಕೇಳಿದ್ರೆ ಎಷ್ಟು ಮ್ಯಾಚ್ ಎಂಟರ್ಟೈನ್ ಮಾಡಿದ್ರು RCB. ಏನೋ 1 ಮ್ಯಾಚ್ ಬೋರ್ ಹೊಡಿಸಿದ್ರು ಅಷ್ಟೇ ಅಲ್ಲಿ, ಬೇಗ ವಿಕೆಟ್ನ ಕಳ್ಕೊಂಡು. ಸೊ ಓಕೆ, ಏನಮ್ಮ ಇತ್ತು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಬೇರೆ ಮಾಡ್ತೀನಿ ಅಂತ ಬಂದಂಥ ಹಾರ್ದಿಕ್ ಪಾಂಡೆ ವಿಚಿತ್ರವಾಗಿ ವಿಭಿನ್ನವಾಗಿ, ಹೌದು ಏನಿಲ್ಲ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದಂತ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ 50-50 ರೇಂಜ್ಗೇ ಇದೆ. ಬ್ಯಾಟಿಂಗ್ ಮಾಡ್ಬಿಟ್ಟು ಒಂದು ಹ್ಯೂಜ್ ರನ್ನ ಕಲೆ ಆಗ್ತು ಅಂದರೆ ಚೇಸ್ ಮಾಡೋದು ಸ್ವಲ್ಪ ಕಷ್ಟಕರವಾಗೇ ಇತ್ತು. ಒಂದು 200 ಹೊಡಿಬೇಕಿತ್ತು ಇವ್ರಿಗಿರೋ ಸ್ಟ್ಯಾಂಡರ್ಡ್ಸ್ಗೆ, ಇವ್ರಿಗಿರೋಂಥ ಲೈನಪ್ಪಿಗೆ ನೋಡ್ತು ಅಂದರೆ. ಅದೇ ಸೆಂಚುರಿಗಳೆಲ್ಲ ಬಂದು ಏನು 3 ಜನ ಸೆಂಚುರಿ ಹೊಡೋದು. ತಿಲಕ್ ವರ್ಮಾ, ಕ್ವಿಂಟನ್ ಡಿ ಕಾಕು, ರಿಯಾನ್ ರಿಕಲ್ಟನ್ 3 ಜನ ಸೆಂಚುರಿ ಹೊಡೆದ್ರು ಕೂಡ ಈ ನನ್ನ 3 ಮ್ಯಾಚ್ ಗೆಲ್ಲೋದಕ್ಕೆ ಆಗ್ತಿರಲ್ಲ ಮುಂಬೈ ಇಂಡಿಯನ್ಸ್. ಅವ್ರ ಕತೆ ನೋಡಿ ಹೆಂಗಾಗಿದೆ ಅಂತ ಅಲ್ಲಿ ಅವಸ್ಥೆ, ಅದೋ ಗತಿ. ಇವತ್ತು ನೋಡಿ ಚೇಸ್ ಮಾಡ್ಬಿಟ್ಟು ಗೆದ್ದಿದ್ದಾರೆ, ಎಲ್ಲ ಡಿಫೆಂಡ್ ಮಾಡ್ಕೊಂಡು ಗೆಲ್ತಾಯಿದ್ರು ಇವರು ಚೆನ್ನೈ ಸೂಪರ್ ಕಿಂಗ್ಸ್ ಅವರು. ಎಲ್ಲ ಅಂದರೆ ಏನು ಹೆವಿ ಗೆದ್ಬಿಟ್ಟಿದ್ದಾರೆ ಅಂತೆಲ್ಲ, ಬಟ್ ಅವ್ರು ಗೆದ್ದಿರೋದೆಲ್ಲ ಚೇಸ್ ಮಾಡ್ಬಿಟ್ಟು ಗೆದ್ದಿಲ್ಲ, ಡಿಫೆಂಡ್ ಮಾಡ್ಕೊಂಡೇ ಗೆದ್ದಿದ್ರು. ಸೊ ಈ ಮ್ಯಾಚ್ನ ಚೇಸ್ ಮಾಡಿಬಿಟ್ಟು ಗೆದ್ದರು ಚೆನ್ನೈ ಸೂಪರ್ ಕಿಂಗ್ಸ್ ಅವರು. ಸೊ ಏನಪ್ಪ ಇವತ್ತಿನ ಮ್ಯಾಚ್ ಒಂಥರ ಅಳು ಬರ್ಸಿದ್ರು ಅಂತ ಹೇಳಬೇಕಷ್ಟೇ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗಳು. ಪಾಪ ಇಲ್ಲ 56 ಗೆಲ್ತಾರೆ ಇಟ್ಕೊಂಡು ನೋಡೋದು ಟಿವಿನ. ಈ ನನ್ನ ಮಕ್ಕಳು ಏನು ಬರೀ ಅದೇ ಬಂದಾಪುಟ್ಟ ಓದಾಪುಟ್ಟ ಆಡಿದ್ದೆ ಆಟ ಕಿಸ್ಪಾಯ್ದಾಸ ಅನ್ನೋ ಥರ ಬರೀ ಅದೇ ಫ್ಲಾಪ್ ಶೋನೇ ಕೊಟ್ಟಿದ್ದೆ ಆಯ್ತಲ್ಲಿ. ಇವಾಗೂ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ನಾನು ಹೆಸಲ್ಲಿ ಹೇಳಿದ್ದೀನಿ, ಬಂದ್ಬಿಟ್ಟು ಡಿಸ್ಕಸ್ ಮಾಡಬೇಕು, ಕೂತ್ಕೊಂಡು ಮಾತಾಡಬೇಕು. ನಮಗೆ ಸಿಕ್ಕಾಪಟ್ಟು ಅದಾಗ್ಬಿಟ್ಟೈತೆ ನಾವು ಮಾತಾಡಬೇಕು, ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು ಏನಾಗ್ತಿದೆ ಅಂತ. ಏನು ಡಿಸ್ಕಸ್ ಮಾಡ್ಬಿಟ್ಟು ಏನು ಮಾಡ್ತಾವ್ರಿ ಇಲ್ಲಿ. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಆಡೋದು ನೋಡ್ರೆ ಅಳು ಗೊತ್ತಾಯ್ತು ನನಗೆ ಇವತ್ತಲ್ಲಿ. ಏನು ಗುರು ಬ್ಯಾಟಿಂಗ್ ಅದು, 20+ ಬಾಲ್ ಆಗ್ಬಿಟ್ಟು 17 ರನ್ ಹೊಡೆದು ಏನದು ಡೆತ್ ಓವರ್ಸಲ್ಲಿ ಆಡಿದ ರೀತಿ. ಇದೇನು ಹಾರ್ದಿಕ್ ಪಾಂಡ್ಯನ ಏನಾಗೋಗಿದೆ. ಹಾರ್ದಿಕ್ ಪಾಂಡ್ಯ ಮೈ ಮೇಲೆ ಏನಾಗಿದೆ ಅದಂಗೆ ಕಾನ್ಫಿಡೆನ್ಸ್ ಇಲ್ವಾ ಹಾರ್ದಿಕ್ ಪಾಂಡ್ಯಗೆ. ಏನು ಇಂಡಿಯನ್ ಟೀಮಲ್ಲಿ ಹಾರ್ದಿಕ್ ಪಾಂಡ್ಯ ಆಡ್ತಾ ಇರ್ಬೇಕಾದ್ರೆ ಬೇರೆ ಥರ ಕಾಣಿಸ್ಕೊತಾರೆ. ಈ ಸೀಸನ್ ಹಾರ್ದಿಕ್ ಪಾಂಡ್ಯ ಆಡ್ತಿರ್ಬೇಕು. ನಿಜವಾಗ್ಲೂ ಮುಂಬೈ ಇಂಡಿಯನ್ಸು ಟ್ರಾಜಿಡಿ ಆಗೋಗ್ಬಿಟ್ಟಿದೆ. ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಿಂದ ಇಳಿದಿದ್ದು ಮುಂಬೈ ಇಂಡಿಯನ್ಸು ಉಣ್ಕೊಂಡು ಹೊರಟೋಗ್ಬಿಟ್ಟಿದೆ. ಇವರು ಕ್ಯಾಪ್ಟನ್ಸಿ ಕೊಟ್ಟಿದ್ದು, ಗುಜರಾತ್ ಟೈಟನ್ಸಿಂದ ಕರ್ಕೊಂಬಿಟ್ಟು ಕೊಟ್ಟಿದ್ದು. ಸೀರಿಯಸ್ಲಿ ಬಿಗ್ ಥಿಂಗ್ ಟು ವರಿ ಫಾರ್ ಮುಂಬೈ ಇಂಡಿಯನ್ಸ್ ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ಅಪ್ಕಮಿಂಗ್ ಸೀಸನಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಡೌನ್ ಆದರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಹೊಸಬ್ರಿಗೆ ಕ್ಯಾಪ್ಟನ್ಸಿ ಕೊಡ್ತು ಅಂದರೆ ರೋಹಿತ್ ಶರ್ಮಾ ಕೊಡ್ತಾ ಅಂತ ಹೇಳ್ತಿಲ್ಲ ನಾನು. ಹೊಸಬ್ರಿಗೆ ಕ್ಯಾಪ್ಟನ್ಸಿ ಕೊಡ್ತು ಅಂದರೆ ಆಶ್ಚರ್ಯ ಏನೋ ಪಟ್ಕೊಂಬೇಡಿ. 3 ವರ್ಷ ಆಯಿತು ಅಲ್ಲಿ, ಏನೂ ದಬಾಕೋಕ್ಕಾಗಿಲ್ಲ ಅಲ್ಲಿ, ಏನೂ ಕಿತ್ತಾಕೋಕ್ಕಾಗಿಲ್ಲ ಅಲ್ಲಿ. ಈ ಟೂರ್ನಮೆಂಟು ವರ್ಸ್ಟಾಗಿ ಆಡಿದ್ದಾರೆ ನೋಡಿ. ಇನ್ನೂ ಅಪ್ಕಮಿಂಗ್ ಮ್ಯಾಚಸ್ ಏನಿದ್ದಾವೆ ಅವು ಕೂಡ ಸೋಲ್ತಾರೆ. ಅಲ್ಲ ಗುರು, ನಾನು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೆ ಇವತ್ತು ಏನೋ ಸ್ವಲ್ಪ ಕಮ್ ಬ್ಯಾಕ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಲಾಸ್ಟ್ ಮ್ಯಾಚ್ ಆಡಿದ್ದು ನೋಡ್ತಾರೆ, ಓಪನಿಂಗ್ ಪೇರ್ ಸಕ್ಕತ್ತಾಗಿ ಆಡಿದ್ರು, ಬಟ್ ಓಪನಿಂಗ್ ಪೇರ್ ಈ ಮ್ಯಾಚ್ ಫ್ಲಾಪು. ರಿಯಾನ್ ರಿಕಲ್ಟನ್ ಚೆನ್ನಾಗಿ ಆಡಿದ್ರು. ಇವರು ವೆಲ್ ಜಾಕ್ಸು ಪಾಟನಾಗ ಬಂದು ಔಟ್ ಆಗಿದ್ದು, ಹೊಡೆದಿದ್ದೆ ಎಲ್ಲೋ ಹೊಡೆದವ್ರೆ ಕಂಬೂಜ್ ಅವ್ರಿಗೆ. ಬಾಲ್ ಹೋಗಿದ್ದೆ ಎಲ್ಲಿಗೋ ಪಾಯಿಂಟ್ ಹೋಗೈತೆ ಅದು, ಈ ಕಡೆ ಲೆಗ್ ಸೈಡ್ ಹೊಡೆಯೋಕೆ ಹೋಗಿದ್ದು ಪಾಯಿಂಟ್ ಹೋಗೈತದು. ಕ್ಯಾಚ್ ಸಖತ್ತಾಗಿ ಇಟ್ಕೊಂಡ್ರು ಘೋಷ್ ಅವರು. ಸೊ ಆ್ಯಕ್ಚುಲಿ ಪಾರ್ಟ್ನರ್ಶಿಪ್ ಒಂದು ಬಿಲ್ಡ್ ಆಯಿತು ಚೆನ್ನಾಗೇ. ನಮ್ಮೊಂದು ಧೀರ್ ಅವ್ರ ಜೊತೆಗೆ ರಿಯಾನ್ ರಿಕಲ್ಟನ್ ಅವ್ರದ್ದು 6 ಡೀಲ್ ಮಾಡಿರೋದು. 5 6 ಹೊಡೆದಿದ್ದಾರೆ ರಿಯಾನ್ ರಿಕಲ್ಟನ್. 4 ಬಂದಿಲ್ಲ ಅವ್ರ ಬ್ಯಾಟಿಂದ, 37 ರನ್ನೇನೋ ಹೊಡೆದಿದ್ದಾರೆ. ಸಖತ್ತಾಗಿ ಆಡಿದ್ರು. ಪ್ರಶಾಂತ್ ವರ್ಗನೋ 3 6 ಇಟ್ಟರು ಪೋಪ್ಲಲ್ಲಿ. ಸಖತ್ತಾಗಿ ಆಡಿದ್ರು ಆಡೋಷ್ಟು ಟೈಮು. ಬಟ್ ಅನ್ಫಾರ್ಚುನೇಟಾಗಿ ನೂರ್ ಅಹ್ಮದ್ಗೆ ಔಟ್ ಆಗಬೇಕಾಗಿ ಬಂತು. ನೂರ್ ಅಹ್ಮದ್ಗೆ 2 ವಿಕೆಟು, ಕಂಬೂಜ್ಗೆ 3 ವಿಕೆಟು. ಜೇಮಿ ಓವರ್ಟನ್ ಏನು ಬೌಲಿಂಗ್ ಆಗ್ತಾ ಇರೋದಲ್ಲಿ ಮನುಷ್ಯ. 23 ರನ್ನು ಕೊಟ್ಟವ್ರೆ. 23 26
ಕೊಡ್ತಾನೆ ಇಲ್ಲ ಗುರು. ಪವರ್ ಪ್ಲೇ ಆದ್ರೇನು, ಡೆತ್ ಓವರ್ಸ್ ಆದ್ರೇನು 4 ರನ್ ಕೊಟ್ಟವ್ರೆ 19ನೇ ಓವರ್ ಬೌಲಿಂಗ್ ಮಾಡ್ಬಿಟ್ಟು. ಅಷ್ಟು ಟೈಟ್ ಬೌಲಿಂಗ್ ನಾವು ಮಾಡಿದ್ದು ಜೈಮಿ ಓವರ್ಟನು. 123 ರನ್ 25 ರನ್ ಕೊಟ್ಟಿದ್ದಾರೆ ಅಷ್ಟೇ. 4 ಓವರ್ ಬೌಲಿಂಗ್ ಮಾಡ್ಬಿಟ್ಟು 2 ವಿಕೆಟ್ನ ಎತ್ತಿದ್ದಾರೆ. ಕಂಬೂಜ್ 3 ವಿಕೆಟ್ ಎತ್ತಿದ್ದಾರೆ. ಸೊ ಸೈಕ್ ಬೌಲಿಂಗ್ ಮಾಡ್ರೆ ಅಂತ ಹೇಳ್ಬೇಕು. ಅಕೀಲ್ ಹುಸೇನ್ ಏನಕ್ಕೆ ಮಿಸ್ ಆದ್ರು ಅಂತ ಗೊತ್ತಿಲ್ಲ ಇವತ್ತು. ಬಟ್ ಅವ್ರನ್ನ ಇದ್ದಿತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಅವರು ಕೂಡ ಯಾಕಂದರೆ ಮುಂಬೈಲಿ ಹೋಗ್ಬಿಟ್ಟು ಅವರೆಲ್ಲ ಡಾಮಿನೇಟ್ ಮಾಡಿದ್ದು. 109 ಜೊತೆಗೆ ಅಕೀಲ್ ಹುಸೇನ್ ಅವರ ಜೋಡಿ ಇಬ್ಬರು ಕೂಡ ಡಾಮಿನೇಟ್ ಮಾಡಿದರು. ಇಲ್ಲಿ ಎಲ್ಲ ಸೇರ್ಕೊಂಡು ಡಾಮಿನೇಟ್ ಮಾಡಿಬಿಟ್ರು. ಅಲ್ಲಿ CSK ಬೌಲರ್ಸ್ ಎಲ್ಲರೂ ಡಾಮಿನೇಟ್ ಮಾಡಿಬಿಟ್ರು. ಇವರಿಲ್ಲ ಅನ್ನಂಗಿಲ್ಲ, ಎಲ್ಲರೂ ಮಸ್ತಾಗಿ ಬೌಲಿಂಗ್ ಮಾಡಿದ್ದಾರೆ, ಎಲ್ಲರೂ ಕೂಡ ಕನ್ವಿನ್ಸಿಂಗಾಗಿ ಬೌಲಿಂಗ್ ಮಾಡಿದ್ದಾರೆ. ಸೊ ಮುಂಬೈ ಇಂಡಿಯನ್ಸು ಕಾಲೆತ್ಕೊಂಡ್ರು ಅಷ್ಟೇ. ಅಲ್ಲಿ ಅಲ್ಲ ಗುರು, ಆ ಒಂದು ಪಾರ್ಟ್ನರ್ಶಿಪ್ ಚೆನ್ನಾಗಿ ಬಿಲ್ಡ್ ಆದಮೇಲೆ ಅಲ್ಲ ನಮ್ಮಂಬೀರ್ ಅಂದರು 57 ರನ್ ಹೊಡೆದಿಲ್ಲ ಅಂತಂದರೆ ಆ ಶಿವಮ್ ದುಬೆ ಏನಾದ್ರು ಕ್ಯಾಚ್ ಹಿಡ್ಕೊಂಡ್ಬಿಟ್ಟಿತ್ತು ಅಂತ 109 ಅವರ ಬೌಲಿಂಗಲ್ಲಿ ಪವರ್ ಪ್ಲೇ ಕ್ಯಾಚ್ನ ಪವರ್ ಪ್ಲೇ ಅದ ನಂತರನೇ ಕ್ಯಾಚ್ ಕೊಡುತ್ತಂದು. ಸೊ ಆದರೆ ತಾಕೊಂಡ್ಬಿಟ್ಟಿತ್ತು ಅಂದರೆ 19 ರನ್ನಲ್ಲಿ ಇರ್ತಾರೆ ನಮ್ಮಂದಿರು. ಇವ್ರು 150 ಹೊಡಿತಿರಲಿಲ್ಲ ಅವರು ಮುಂಬೈ ಇಂಡಿಯನ್ಸ್ ಅವರು. ಆ ಕ್ಯಾಚ್ ಡ್ರಾಪ್ ಆಗಿದ್ರೆ 150 ಕಂಪ್ಲೀಟ್ ಆಗಿದ್ದು ಇವ್ರದ್ದು, ಇಲ್ಲಾಂದ್ರೆ ಅಷ್ಟು ಹೊಡಿತಿರ್ಲಿಲ್ಲ. ನಮ್ಮಂದಿರು ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರು. ಒಂದು 250 ಹೊಡೆದ್ರು ಒಂದು ಟೂರ್ನಮೆಂಟಲ್ಲಿ. ಆ ಒಂದು ಮಿಡ್ಲ್ ಆರ್ಡ್ರನ್ನ ಒಂಥರ ಆ ಸೂರ್ಯ ಅಣ್ಣ ನಿಂತ್ಕೊಂಡು ಆಡದೇ ಇರೋಂಥ ಟೀಮಲ್ಲಿ ಸ್ಟೆಬಿಲೈಸ್ ಮಾಡ್ತಿದ್ರು. ಇವತ್ತೊಂದು 20 ರನ್ ಹೊಡೆದ್ರು ಕ್ವಿಕ್ಕಾಗಿ, 12 ಬಾಲ್ಗೆ 20 ರನ್ ಹೊಡೆದ್ರು. ಕ್ಯಾಚ್ ಕೊಟ್ಬಿಟ್ಟು ಬ್ರೇವಿಸಿಗೆ ಕ್ಯಾಚ್ ಕೊಟ್ಬಿಟ್ಟು ಸೀಸನ್ ಎಡ್ಕೊಂಡು ಹೋದ್ರು ಸೂರ್ಯ ಅಣ್ಣ. ಏನು ಆಡ್ತಾವ್ರಪ್ಪ ಮುಂಬೈ ಇಂಡಿಯನ್ಸ್ ಅವರು. ಈ ಸೀಸನ್ ಏನೂ ಆಗ್ತಾಯಿಲ್ಲ ಮುಂಬೈ ಇಂಡಿಯನ್ಸ್ಗೆ. ಹಾರ್ದಿಕ್ ಪಾಂಡ್ಯಾಗೇನೂ ಆಗ್ತಿಲ್ಲ, ಸೂರ್ಯಕುಮಾರ್ಗೇನೂ ಆಗ್ತಿಲ್ಲ. ಒಂದು 50 ಬಂದಿಲ್ಲ ಸೂರ್ಯಕುಮಾರ್ ಬ್ಯಾಟಿಂದ. ಇಷ್ಟು ಮ್ಯಾಚ್ ಅವಕಾಶ ಆಲ್ಮೋಸ್ಟ್ 10 ಮ್ಯಾಚ್ ಆಡಿದ್ದಾರೆ, ಒಂದು 50 ಬಂದಿಲ್ಲ. ಈ ಕಡೆ ರೋಹಿತ್ ಶರ್ಮಾ ಇಂಜುರಿ, ಅವ್ರು ಆಡೋಕ್ಕಾಗ್ತಿಲ್ಲ, ಏನೂ ಆಗ್ತಿಲ್ಲ ಮುಂಬೈ ಇಂಡಿಯನ್ಸ್ಗೆ. ಟೀಮ್ ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ಅಟ್ಟಕ್ಕೆ ಏರಿಸ್ಬಿಟ್ಟಿದ್ದೆ ನಾನು. ಎಲ್ಲರೂ ಅಟ್ಟಕ್ಕೆ ಏರಿಸಿದ್ರು, ನಾನಂತ ಮಾತ್ರ ಅಲ್ಲ, ಎಲ್ಲರೂ ಅಟ್ಟಕ್ಕೆ ಹೊಗಳಿ ಏರಿಸ್ಬಿಟ್ಟಿದ್ರು ಹಂಗೆ ಮುಂಬೈ ಇಂಡಿಯನ್ಸ್ನ. ಸೈಕಾಗಿದೆ ಗುರು ಟೀಮು. ಬುಮ್ರಾ, ಬೋಲ್ಟು, ಅಲ್ಲ ನನ್ನ ಅಜ್ಜಿ ಈ ದೀಪಕ್ ಚಾರ್ ಸ್ವಿಂಗು ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಹೊಗಳಿ ಅಟ್ಟಕ್ಕೆ ಏರಿಸ್ಬಿಟ್ಟಿದ್ರು. ಬಟ್ ಇವಾಗ ನೋಡಿ ವಿಲ್ ಜಾಕ್ಸ್ ಇದ್ದಾರೆ, ಬೌಲಿಂಗ್ ಹಿಂಗಿದೆ, ಬ್ಯಾಲೆನ್ಸ್ ಆಗಿದೆ. ಬುಮ್ರಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ ಬೌಲಿಂಗಲ್ಲಿ. ಇದಕ್ಕಿಂತ ಬೇಕಾ ಕನ್ವಿನ್ಸಿಂಗು? ಇಂಡಿಯನ್ ಟೀಮ್ನ ಬೌಲಿಂಗ್ ಯೂನಿಟೇ ಇದೆ ಇಲ್ಲಿ, ಮೇಯ್ನ್ ಬೌಲಿಂಗ್ ಯೂನಿಟೇ ಇದೆ ಇಲ್ಲಿ. ಏನಿದೆ ಗುರು? ಏನೂ ಇಲ್ಲ ಅಲ್ಲಿ, ಏನೂ ಇಲ್ಲ. ಖಾಲಿ ಪಲಾವ್. ಇಲ್ಲಿ ಸೂರ್ಯಕುಮಾರ್ ಯಾದವ್ನಿಗೆ ಏನು ಮಾಡ್ತಾರೆ ಈ ಥರ ಆಡ್ತು ಅಂತಂದರೆ ಕೈ ಬಿಟ್ಬಿಡ್ತಾರೆ ನಾನು ನೆಕ್ಸ್ಟ್ ಸೀಸನ್. ಈ ಥರ ಎಲ್ಲಿ ಫಾರ್ಮ್ ಎಲ್ಲ ಕಾಣಿಸ್ತಾ ಇಲ್ಲ ಸೂರ್ಯ. ಲಾಸ್ಟ್ ಒಂದು ವರ್ಷದಿಂದ ಫಾರ್ಮ್ ಎಲ್ಲ ಕಾಣಿಸ್ತಾ ಇಲ್ಲ. ಅದು ಇಂಡಿಯನ್ ಟೀಮಲ್ಲೂ ಕಾಣಿಸ್ತಿಲ್ಲ, ಇಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಈ ಥರ ಆಯಿತು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇಂಡಿಯನ್ ಟೀಮಲ್ಲಿ ಸರ್ವೈವ್ ಆಗೋದು, ಜೊತೆಗೆ ಇಲ್ಲೂ ಕೂಡ ಸರ್ವೈವ್ ಆಗೋದು. ಸಿಕ್ಕಾಪಟ್ಟೆ ಒಂಥರ ಹೌದು 20 ರನ್ ಕ್ವಿಕ್ಕಾಗಿ ಹೊಡೆದಿದ್ದಾರೆ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡೋದು ಒಂದು 15 ರನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೂರ್ಯ ಆಡ್ತಾ ಇದ್ದಾರೆ ಅಂತಂದರೆ ಮುಂಚೆ ಹೆಂಗಿದ್ರು ಸೂರ್ಯ ಬ್ಯಾಟಿಂಗ್ ಆಡೋಕ್ಕೆ ಬರ್ತಾವ್ರೆ ಅಂದರೆ ಎಲ್ಲ ನಡ್ಗವ್ರು ಹಂಗೇನೆ. ಹೆಂಗೆ ಹೊಡಿತಾರೆ ಗುರು 360, ಯಾವ ಕಡೆ ಯಾವ ಮೂಲೆಯಲ್ಲಿ ಹೋಗ್ತಾ ಇರ್ತಾವೆ ಬಾಲು ಅಂತ. ಬಟ್ ಇವಾಗ ಏನಿಲ್ಲ, ಆರಾಮಾಗಿ ಎತ್ಬೋದು ಸೂರ್ಯನ ವಿಕೆಟ್ ಅವನ ಹತ್ರನೇ ಬರೋದು. ಆಗಂಗೆ ಕೊಡ್ರಪ್ಪ, ಹೊಡ್ಯಕ್ಕೆ ಹೋಗ್ತಾರೆ, ಔಟ್ ಆಗ್ತಾರೆ ಅನ್ನೋ ಹತ್ರನೇ ಇರ್ತದೆ ಸೂರ್ಯ ಬ್ಯಾಟಿಂಗ್ ಆಡ್ತಾ ಇರಬೇಕಾದ್ರೆ. ಸೊ ಅದು ನಮ್ಮಂದಿರು ಚೆನ್ನಾಗಿ ಆಡಿದ್ರು. ಆ್ಯಂಡ್ ರಿಯಾನ್ ರಿಕಲ್ಟನ್ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರು. ಸೊ ಅದು ಬಿಟ್ಟು ನೋಡ್ತು ಅಂತಂದರೆ ಇನ್ನೇನಿಲ್ಲ. ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಟುಕು ಆಡಿದ್ದು. ಇನ್ನೇನು ಹೇಳೋಣ, ಮುಂಬೈ ಇಂಡಿಯನ್ಸ್ ಅವರು ಕಾಲೆತ್ಕೊಂಡ್ರು ಅಷ್ಟೇ. 7 ವಿಕೆಟ್ ಅನ್ನೋದು ತೆಗೆದಿದ್ದಾರೆ. ಸೊ ಕನ್ವಿನ್ಸಿಂಗ್ ಆಗಿ ಬೌಲಿಂಗ್ ನಾವು ಮಾಡಿದ್ದಾರೆ CSK ಅವರು. ಎಕ್ಸ್ಪೆಕ್ಟ್ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಜಾಸ್ತಿ ರನ್ನ, ಅಟ್ಲೀಸ್ಟ್ ಬೇಕಾಗಿದ್ದು 170, 180 ಆ್ಯಂಡ್ ಅಬೋವ್ ಬೇಕಿತ್ತು. 180 ಆ್ಯಂಡ್ ಅಬೋವ್ ಬೇಕಿತ್ತು ಗುರು. ಇಲ್ಲಿ ಡಿಫೆಂಡ್ ಮಾಡ್ಕೊಬೇಕು ಅಂತಂದರೆ ಈಸಿ ಅಲ್ಲ. ಅಲ್ಲಿ ಇವಾಗಿರುವಂಥ ಇಂಪ್ಯಾಕ್ಟ್ ಪ್ಲೇಯರ್ ಎಲ್ಲ ನೋಡ್ತು ಅಂದರೆ 180 ಆ್ಯಂಡ್ ಅಬೋವ್ನೇ ಬೇಕಾಗಿತ್ತು. ಸೊ 180 ಆ್ಯಂಡ್ ಅಬೋವ್ ಹೊಡೆಯೋಕ್ಕಾಗಲಿಲ್ಲ. 180 ಬಂದಿತ್ತು ಅಂದರೆ ಒಳ್ಳೆ ಸ್ಕೋರ್ ಆಗಿರೋದು. ಏನಾದ್ರು ಸ್ವಲ್ಪ ಪುಷ್ ಮಾಡಿಬಿಟ್ಟು ಡೆತ್ ಓವರ್ಸಲ್ಲಿ ಚೆನ್ನಾಗಿ ಆಡಿತ್ತು ಅಂದರೆ. ಡೆತ್ ಓವರ್ಸಲ್ಲಿ ಏನು ಆಡಿದ್ರು? ಟುಕು ಆಡಿದ್ರು ಮುಂಬೈ ಇಂಡಿಯನ್ಸ್ ಅವರು. ಇಲ್ಲಿ ಬರ್ತದೆ ಅಲ್ಲಿ ಬರ್ತದೆ ಸ್ಕೋರ್ ಅಂತ ಹುಡುಕಾಡ್ತಾಯಿದ್ರು. ಒಂದೊಂದು ರನ್ಗೂ ಹುಡುಕಾಡ್ತಾ ಇದ್ರಲ್ಲಿ ಮುಂಬೈ ಇಂಡಿಯನ್ಸ್ ಅವರು. ಆ ಥರ ತಿಣಗಾಡಿದ್ದು ಇವತ್ತು. ಈ ಚಿಕ್ಕ ಟಾರ್ಗೆಟ್ನ ಚೇಸ್ ಓವರ್ ಮಾಡೋದಕ್ಕೆ ಅಂತ ಬರ್ತಾರೆ. 160 ಇದೇನೋ ಬಿಗ್ ಡೀಲ್ ಏನಲ್ಲ CSK ಇರುವಂಥ ಬ್ಯಾಟಿಂಗ್ ಲೈನಪ್ಪಿಗೆ. ಬಟ್ ಯಾವ ಚಿಕ್ಕ ಟಾರ್ಗೆಟ್ ಆದ್ರೂ ಕೂಡ ಏನು ಹೇಳೋದಕ್ಕೆ ಬರೋದಿಲ್ಲ ಕ್ರಿಕೆಟಲ್ಲಿ. ಲಾಸ್ಟ್ ಬಾಲ್ ಆಗೋವರೆಗೂ, ಲಾಸ್ಟ್ ಟಾರ್ಗೆಟ್ ಚೇಸ್ ಆಗೋವರೆಗೂ ಕೂಡ ಏನು ಹೇಳೋದಕ್ಕೆ ಬರಲ್ಲ ಅಂತ ಹೇಳ್ತೀವಿ. ಕ್ರಿಕೆಟ್ ಇಸ್ ಅ ಫನ್ನಿ ಗೇಮ್ ಅಂತ. ಬಟ್ ಆದ್ರೂ ಕೂಡ ಗೊತ್ತಿತ್ತು ಚೇಸ್ ಮಾಡ್ಬೋದು, ಇದು ಈಸಿ ಇದೆ ಅಂತ. 180 ಆ್ಯಂಡ್ ಅಬೋವ್ ಏನಾರು ಇತ್ತು ಅಂದರೆ ಸ್ಕೋರು ಎಲ್ಲ ಏನಾರು ಆಗ್ಬೋದು ಅಂತ ಅನ್ಕೊಬೋದಾಗಿತ್ತು. ಬ್ರ್ಯಾಕಲ್ಲಿ ಮಾಡ್ಬೋದೇನೋ ಮುಂಬೈ ಇಂಡಿಯನ್ಸ್ನ ಬೌಲರ್ಸ್. ಮೊದಲೇ ಇವ್ರಿಗೆ ವಿಕೆಟ್ಗಳು ಬೀಳ್ತಿಲ್ಲ ಮುಂಬೈ ಇಂಡಿಯನ್ಸ್ ಬೌಲರ್ಸ್ಗಳಿಗೆ. ಬುಮ್ರಾಗಾಗಿರಲಿ ಅಂದರೆ ಹಿಂದೆ ತಿರುಗಿ ನೋಡ್ತು ಅಂದರೆ ಟ್ರೆಂಟ್ ಬೋಲ್ಟ್ಗಾಗಿರಲಿ, ಬುಮ್ರಾಗಾಗಿರಲಿ, ಪಾಂಡ್ಯಾಗಾಗಿರಲಿ ವಿಕೆಟ್ಗಳು ಬೀಳ್ತಾ ಇಲ್ಲ ಅಲ್ಲಿ. ಸೊ ಈ ಮ್ಯಾಚಲ್ಲಿ ಏನಾಗುತ್ತೆ ಕತೆ ಅಂತ ನೋಡ್ತಾವ ಅಂತ ಅಂದರೆ ಬುಮ್ರಾ ಬಂದ್ಬಿಟ್ಟು ಮೊದಲನೇ ಬಾಲೇನೇ ಇಂಪ್ಯಾಕ್ಟ್ ಮಾಡ್ಬಿಡೋದ, ಕ್ಯಾಚ್ನ ಡ್ರಾಪ್ ಮಾಡಿಬಿಟ್ರು ಪುತಕ್ಕಂತ ಅಲ್ಲಿ ವಿಲ್ ಜಾಕ್ಸ್ ಅವರು. ಅಲ್ಲಾಗರು ಮೊದಲನೇ ಬಾಲಿನ ಕ್ಯಾಚಲ್ಲಿ ಸಂಜು ಸ್ಯಾಮ್ಸನ್ ಕೊಟ್ಟಿದ್ದು ಬುಮ್ರಾ ಅವರ ಮೊದಲನೇ ಬಾಲಲ್ಲಿ ಕ್ಯಾಚ್ ಡ್ರಾಪ್ ಮಾಡಿಬಿಡ್ತಾರೆ ಸ್ಲಿಪ್ಪಲ್ಲಿ. ಇಲ್ಲ ಇನ್ನು ನೆಕ್ಸ್ಟ್ ಲೆವೆಲ್ ಕನ್ವರ್ಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲ, ಕನ್ವರ್ಟ್ ಆಗಲಿಲ್ಲ. ಮತ್ತೆ ಎಡ್ ಜೋಡಿಸಿದ್ರು, ಮತ್ತೆ ಕ್ಯಾಚ್ನ ಅಲ್ಲೇ ಹಿಂದೆಗಡೆನೇ ಕ್ಯಾಚ್ನ ತೊಗೊಂಡ್ರು. ಸೊ ಆ ಓವರ್ ವಿಕೆಟ್ನ ಬೀಳ್ತಿದ್ದಂಗೆ ಸ್ವಲ್ಪ ಮುಂಬೈ ಇಂಡಿಯನ್ಸಿಗೆ ಕಾನ್ಫಿಡೆನ್ಸ್ ಯಾರು ಬೂಸ್ಟಪ್ ಆಗಬೇಕಲ್ಲ, ಏನು ಬೂಸ್ಟಪ್ ಆಗಲಿಲ್ಲ ಅಲ್ಲಿ. ಯಾವ್ದು ಬೂಸ್ಟಪ್ ಆಗಲಿಲ್ಲ. ಉರ್ವಿಲ್ ಪಟೇಲ್ ಬರ್ತಾರೆ, 12 ಬಾಲ್ಗೆ 24 ವಾಂಚ್ತಾರೆ. ಸಾರಿಯಾಗಿ ವಾಂಚಿದ್ರು, ಸಾರಿಯಾಗಿ ಬಿಟ್ರು. ಅಲ್ಲ ಅವರಿಗೂ ಔಟ್ ಆಗ್ತಾರೆ, ಬೋಲ್ಡ್ ಆಗ್ತಾರೆ.
ಅದಾದಮೇಲೆ ಸಿ ಎಸ್ ಕೆ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ವಿಕೆಟ್ಸ್ ಎಲ್ಲ ಕಳ್ಕೊಳ್ಳೋದು ಬೇಡ ಇಲ್ಲಿಂದ ಆಚೆಗೆ ಟುಕು ಸ್ಟಾರ್ಟ್ ಮಾಡ್ಕೊಳ್ಳೋಣ ಟುಕು ಅಭಿಯಾನನ ಸ್ಟಾರ್ಟ್ ಮಾಡಿಕೊಂಡ್ರು ಸಿ ಎಸ್ ಕೆ ಅವರು. ಅದಾದಮೇಲೆ ಆಡಿದ್ರು ಒಂದು ಕಣ್ಣಲ್ಲಿ ನೀರು ಬರಬೇಕು ಆ ಥರ ಆಡಿದ್ರು ಸಿ ಎಸ್ ಕೆ ಬ್ಯಾಟಿಂಗ್ನ. ಆಮೇಲೆ ಪಾಪ ಇನ್ನೇನು ಗೆಲುವು ಫಿಕ್ಸ್ ಆಯಿತು ಅನ್ನೋವಂಥ ಒಂದು ಟೈಮಲ್ಲಿ ರನ್ನೇ ಬಾಲಿಗೆ ಬಂದಂಥ ಟೈಮಲ್ಲಿ ಆಕ್ಸಿಲರೇಟ್ ಮಾಡ್ತಾರೆ, ಹೊಡಿತಾರೆ, ಲಾಸ್ಟಿಗೆ ಚಚ್ತಾರೆ. ಸೊ ನನ್ನ ಪ್ರಕಾರ ಚಚ್ಚಬೇಕಿತ್ತು ಸಿ ಎಸ್ ಕೆ ಅವರು. ಏನು ದೂಬೆ ಇದ್ದಾರೆ ಇಲ್ಲಿ, ಎಂತೆಂಥ ಬ್ಯಾಟ್ರಿಗಳನ್ನ ಇಟ್ಕೊಂಡಿದ್ದಾರೆ ಅಲ್ಲಿ. ಇನ್ನು ಸರ್ಫರಾಜ್ ಖಾನ್ ಅವರೇ, ಬಟ್ ಯಾರು ಸರ್ಫರಾಜ್ ಖಾನ್ ಹಿಡಿದಂಥ ಕ್ಯಾಚು ಸೈಕ್ ಕ್ಯಾಚ್ ಅಂತಲೇ ಹೇಳ್ತೀನಿ. ಸಖತ್ ಕ್ಯಾಚ್ನ ಒಂದು ತೊಗೊಂಡ್ರು, ಆ ಒಂದು 30 yardsಲ್ಲಿ ಎಗ್ರು ಬಿಡೋ ಒಂದು ಕ್ಯಾಚ್ನ ತೊಗೊಂಡ್ರು. ನಾನು ಹೇಳಿಲ್ಲ ಅದನ್ನು ಫಸ್ಟ್ ಇನ್ನಿಂಗ್ಸಲ್ಲಿ. ಸಖತ್ ಕ್ಯಾಚ್ನ ತೊಗೊಂಡ್ರು, ಇವ್ರದೇ ಅಲ್ವಾ ನಮ್ಮಂದಿರೋರು ಅಂತ ಕಾಣಿಸುತ್ತೆ. ಸಖತ್ ಕ್ಯಾಚ್ ಅದಂತೂ, ಅದು ಬೌಲರ್ಗಲ್ಲ ಸರ್ಫರಾಜ್ ಖಾನಿಗೆ ಕೊಡಬೇಕು ಆ ಒಂದು ಕ್ಯಾಚ್ನ ಕ್ರೆಡಿಟು. ಸಡನ್ನಾಗಿ ಸರ್ಫರಾಜ್ ಖಾನ್ ರನ್ ಆಗಿಬಿಟ್ಟೆ. ಸೊ ಇನ್ನೇನಪ್ಪ ಅಲ್ಲಿ ಆರಾಮಾಗಿ ಬಂದ್ಬಿಟ್ಟು ಮ್ಯಾಚ್ನ ಮುಗಿಸ್ಬೇಕಾಗಿತ್ತು. ಕಾರ್ತಿಕ್ ಶರ್ಮಾ ಅವರ ಜೊತೆಗೆ ಒಬ್ಬಸ್ತಿ ಕ್ಯಾಪ್ಟನ್ ಆಗಿರುವಂಥ ಋತುರಾಜ್ ಗಾಯಕ್ವಾಡು ಫಾಮಿಗೆ ಬಂದ್ಬಿಟ್ಟವ್ರಪ್ಪ. ಋತುರಾಜ್ ಗಾಯಕ್ವಾಡು ಸ್ಲೋ ಆಗಿ ಆಡಿದ್ರು 130+ ಸ್ಟ್ರೈಕ್ ರೇಟ್ ಇರ್ಬೋದು, ಆಲ್ಮೋಸ್ಟ್ ಕ್ಲೋಸ್ ಟು 140 ಸ್ಟ್ರೈಕ್ ರೇಟ್ ಇರ್ಬೋದು. ಬಟ್ ಆದರೂ ಫಾಮಿಗೆ ಬಂದವರೆ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ರನ್ಸ್ನ ಹೊಡೆದಿದ್ದಾರೆ. ಮುಂಚೆ ರನ್ಸ್ ಬರ್ತಾ ಇರಲಿಲ್ಲ, ಇವಾಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಅವರು ಬೂಸ್ಟಪ್ ಆಗಿದೆ. ಅಂಥ ಅಗ್ರೆಸಿವ್ ಬ್ಯಾಟಿಂಗ್ ಅಲ್ಲ ಅಂತಂದ್ರೂ ಕೂಡ, ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ಅಲ್ಲ ಅಂತಂದ್ರೂ ಕೂಡ ಫಾಮಿಗೆ ಬಂದಿದ್ದಾರಲ್ಲ, ಅದೇ ಸಿ ಎಸ್ ಕೆ ಫ್ಯಾನ್ಸ್ಗಳಿಗೆ ಖುಷಿ ಅಂತೂ ಖಂಡಿತ ಕೊಟ್ಟಿರುತ್ತೆ. ಸೊ ನೋಡಿ, ನಾನು ಅವಾಗ ಬೈದ್ಬಿಟ್ಟಿದ್ದೆ ಇದೆಲ್ಲ ಏನು ಟುಕು ಆಡೋದು ಋತುರಾಜ್ ಗಾಯಕ್ವಾಡ್ ಅಂತ. ಬಟ್ ಈ ಮ್ಯಾಚ್ ಇಲ್ಲ, ಪರವಾಗಿಲ್ಲ ಅಂತ ಹೇಳ್ತೀನಿ, ಡೀಸೆಂಟ್ ಅಂತ ಹೇಳ್ತೀನಿ. ಅಂಥ ಆಕ್ರಮಣಕಾರಿ ಅಂತ ಹೇಳೋಕ್ಕಾಗಲ್ಲ, ಏನು ಚಚಾಕ್ಬಿಟ್ರು ಅಂತ. ಬಟ್ ಪರವಾಗಿಲ್ಲ, ಡೀಸೆಂಟ್ ಅಂತಲೇ ಹೇಳ್ತೀನಿ. ಜೊತೆಗೆ ಇವರು ಗೊತ್ತಲ್ಲಪ್ಪ, ಕಾರ್ತಿಕ್ ಶರ್ಮಾ ಅವರು ಸಖತ್ತಾಗಿ ಆಡಿದ್ರು. ಅಂದರೆ ಬೇಕಾಗಿದ್ದೇ ಇಷ್ಟು ಟಾರ್ಗೆಟು, ಇನ್ನೇನಲ್ಲೇನು ಬಿಡಿ ಹೋಗಲಿ, ಜಾಸ್ತಿ ಮಾತಾಡೋದಕ್ಕೆ ಹೋಗೋದು. ಆಮೇಲೆ ಸಿ ಎಸ್ ಕೆ ಫ್ಯಾನ್ಸ್ಗಳು ತಿರ್ಗಾ ಹೋಗಿತೀರ ನನಗೆ, ಏನಕ್ಕೆ ಇನ್ನೂ ಎಷ್ಟು ಅಗ್ರೆಸಿವ್ ಆಗಿ ಆಡಬೇಕು ಗ್ರೋ, ಮ್ಯಾಚ್ ಮುಗಿಸೋರು ತಾನೇ ನಾವು, ಗೆದ್ದಿದ್ದೀವಿ ತಾನೇ ನಾವು ಅಂತ. ನೀವು ಗೆದ್ದಿದ್ದೀರಪ್ಪ, ಇನ್ನೂ ಜೋರಾಗಿ ಗೆಲ್ಲಬೇಕಾಗಿತ್ತು ಅಂತ ಹೇಳ್ತೀನಿ. ಇನ್ನೂ ಏನೋ ಬೇಕಿತ್ತು ಮ್ಯಾಚಲ್ಲಿ, ಎಲ್ಲ ಫುಲ್ಲು ಕಂಪ್ಲೀಟ್ಲಿ ಮಿಸ್ ಹೊಡಿತಿತ್ತು ಮ್ಯಾಚ್ ಇದು. ಸಿಕ್ಕಾಪಟ್ಟೆ ಬೋರ್ ಹೊಡಿತು ಮ್ಯಾಚ್ ಇದು. ಈ ಮ್ಯಾಚ್ ಬೋರ್ ಹೊಡೆದಿಲ್ಲ ಅಂತ ಯಾವನಾರು ಹೇಳ್ಬಿಡಿ, ನನಗೆ ತಲೆ ಬೋಡಿಸ್ಕೊಬಿಡ್ತೀನಿ ನಾನು. ನೀವು ಹೇಳ್ತೀರಾ ಸಿ ಎಸ್ ಕೆ ಫ್ಯಾನ್ಸ್ ಹೇಳ್ತೀರಿ, ನಮಗೆ ಬೋರ್ ಹೊಡೆದಿಲ್ಲ, ನಮಗೆ ಮಜಾ ಇತ್ತು ಅಂತ. ಅದೇ ಮುಟ್ಕೊಂಡು ಹೇಳಿ ಬೋರ್ ಹೊಡಿಲ್ಲ ಅಂತ. ನಿದ್ದೆ ಬತ್ತಿತ್ತೋಗಿರೋ ಈ ಮ್ಯಾಚು.